ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇಷ್ಟು ದಿನಗಳ ಕಾಲ ವಾಹನ ಸವಾರರಿಗೆ ಪಾದಾಚಾರಿಗಳಿಗೆ ಪಾಟ್‌ಹೋಲ್ ಪ್ರಾಬ್ಲಮ್, ಫುಟ್‌ಪಾತ್ ಪ್ರಾಬ್ಲಮ್ ಎದುರಾಗಿತ್ತು. ಆದರೆ ಇದೀಗ ಹೊಸದೊಂದು ಸಮಸ್ಯೆ ಎದುರಾಗಿದ್ದು ಇದರಿಂದ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಗೋಮಾಳದಲ್ಲಿ ಇರಬೇಕಾದ ದನಗಳು ಬೀದಿಗೆ ಬಂದಿದ್ದು ವಾಹನ ಸವಾರರು ಕಂಗಾಲಾಗಿದ್ದಾರೆ. ರಸ್ತೆಯೇ ಕೊಟ್ಟಿಗೆ, ಎಲ್ಲೆಂದರಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ಕೊಚ್ಚೆಗೆ ನಿತ್ಯದ ಆಹಾರ. ಕಾಮಧೇನು ಅಂತ ಕರೆಯಿಸಿಕೊಳ್ಳುವ ಈ ಮೂಕ ಪ್ರಾಣಿಗಳ ಅವಸ್ಥೆ ನೋಡಿ. ಗೋಮಾಳದಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡಿರಬೇಕಿದ್ದ ದನಗಳಿಗೆ ರಸ್ತೆ ಬದಿ ಪ್ಲಾಸ್ಟಿಕ್ ಮೇಯುವ ಸ್ಥಿತಿ ಬಂದಿದೆ. ಮೆಟ್ರೋ ಸಿಟಿ ಬೆಂಗಳೂರಿನ ರಸ್ತೆಗಳಲ್ಲಿ ಬಿಡಾಡಿ ದನಗಳ ಹಾವಳಿ. ಅಡ್ಡದಿಡ್ಡಿ ಓಡಾಟ, ವಾಹನ ಸವಾರರ ಪಾಡು ಅಯ್ಯೋ ಪಾಪ. ರಸ್ತೆ ಗುಂಡಿ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆಗೆ ಹೈರಾಣಾಗಿದ್ದ ಬೆಂಗಳೂರಿನ ವಾಹನ ಸವಾರರಿಗೆ ಈಗ ಹೊಸ ತಲೆನೋವು ಶುರುವಾಗಿದೆ. ನಗರದ ರಸ್ತೆಗಳು ದನಗಳ ಕೊಟ್ಟಿಗೆಯಾಗಿ ಬದಲಾಗಿದ್ದು ವಾಹನ ಸವಾರರು ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಬದಿಯ ಕಸದ ರಾಶಿಗಳಲ್ಲಿ ಆಹಾರ ಆಯುವ ಹಸುಗಳು ವಾಹನಗಳ ಹಾರ್ನ್ ಸದ್ದಿಗೆ ಸೀದಾ ರಸ್ತೆಗೆ ನುಗ್ಗುತ್ತಿವೆ. ಬೆಳಗಾದ್ರೆ ಸಾಕು, ಇದೇ ಹಸುಗಳಿಂದ ಲೀಟರ್ ಗಟ್ಟಲೆ ಹಾಲು ಕರೆಯುವ ಮಾಲೀಕರು ಬಳಿಕ ರಸ್ತೆಗೆ ಬಿಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆಗಳ ಮಧ್ಯೆ ಟ್ರಾಫಿಕ್ ಸಮಸ್ಯೆ ಜೊತೆ ಹಸುಗಳ ಸಮಸ್ಯೆನೂ ಹೆಚ್ಚಾಗಿ, ಗುಂಡುಗಳ ಸಮಸ್ಯೆ ಹೆಚ್ಚಾಗಿ, ಟ್ರಾಫಿಕ್ ನಿಲ್ಲುವಂಥ ಪರಿಸ್ಥಿತಿಗಳು ತುಂಬಾ ಪ್ರಮುಖ ರಸ್ತೆಗಳಲ್ಲಿ ನಡೀತಾ ಇರ್ತಕ್ಕಂಥ ನೋಡ್ತಾ ಇದ್ವಿ. ಹಸು ಸಾಕೋರ ಮೇಲೆ ಹಿಂದೆ ಒಂದು ಕ್ರಮಗಳನ್ನು ತೆಗೋತಾ ಇದ್ರು BBMP, BGBA ಅವರು. ಇವತ್ತು ಆ ಒಂದು ಕ್ರಮ ಸ್ಟ್ರಿಕ್ಟ್ ಆಗಿ ನಡೀತಾ ಇಲ್ಲ. ಮತ್ತೆ ಅದು ಒಂದು ಟ್ಯಾಗ್ ಆಗ್ತಾ ಇದ್ರು, ಕಿವಿಗೆ ಹಾಕ್ತಾರೆ, ಅದನ್ನು ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ. ಇನ್ನು ಲಾಲ್ಬಾಗ್, ಶ್ರೀನಗರ, ರಾಮಕೃಷ್ಣ ಆಶ್ರಮ ಸರ್ಕಲ್, KR ಮಾರ್ಕೆಟ್, ಕಾಟನ್ ಪೇಟೆ, ಸಜ್ಜನ್ ರಾವ್ ಸರ್ಕಲ್ ಭಾಗದಲ್ಲಂತೂ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಬೃಹತ್ ಆಕಾರದ ಹಸುಗಳು ಯಾರಿಗೂ ಕ್ಯಾರೆ ಅನ್ನದಂತೆ ರಸ್ತೆ ಮಧ್ಯೆಗೆ ನಿಲ್ಲೋದು, ಮಲಗೋದು ಮಾಡುತ್ತಿವೆ. ಇಷ್ಟೆಲ್ಲ ಆದ್ರೂ GBA ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋ ಆರೋಪವು ಕೇಳಿ ಬರ್ತಿದೆ. ಬಿಡಾಡಿ ದನಗಳಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೇನ್ ಕಾರಣ ಅಂದ್ರೆ ಹಸುವಿನ ಮಾಲೀಕರು ಏನಿದ್ದಾರೆ, ಹಸುವಿನ ಹಾಲೆಲ್ಲ ಕರ್ಕೊಂಡ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಈ ಗೋಮಾಳ ಜಾಗಗಳೆಲ್ಲ ಗೌರ್ಮೆಂಟ್ ಬೇರೆ ಬೇರೆ ಕನ್ವರ್ಟ್ ಮಾಡೋದ್ರಿಂದ ಆ ಜಾಗನೂ ಇಲ್ಲ. ಜಾಗ ಇಲ್ದಿರೋದ್ರಿಂದ ಅದು ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ, ವಾಹನ ಸವಾರರಿಗೆ ಇದ್ದಕ್ಕಿದ್ದಂಗೆ ತಕ್ಷಣನೇ ಅದನ್ನ ದನ ನೋಡ್ತಾ ಇದ್ದಂಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದು ಆಕ್ಸಿಡೆಂಟ್ಸ್ ಅಂತೂ ಕಾಮನ್ ಆಗಿಬಿಟ್ಟಿದೆ ಈಗ. GBA ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುವುದರ ಜೊತೆಗೆ ಪ್ರತಿದಿನ ಲೀಟರ್ ಗಟ್ಟಲೆ ಹಾಲು ಹಿಂಡಿ ದನಗಳನ್ನ ರಸ್ತೆಗೆ ಬಿಡುತ್ತಿರುವ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.